ಶ್ರೀ ರಾಮಚಂದ್ರ ದೇವರ ಜನನವಾಗಿರತಕ್ಕಂಥ ಶುಭ ದಿವಸದಲ್ಲಿ ಪುಷ್ಪಯಾಗವನ್ನು ಏರ್ಪಡಿಸಿರ್ತಿದ್ದೇವೆ. ಇಲ್ಲಿ ನೀವು ಕಾಣ್ತಾ ಇರತಕ್ಕಂಥ ಅನೇಕ ಸೌಗಂಧ ಭರಿತವಾಗಿರ್ತಕ್ಕಂಥ ಪುಷ್ಪಗಳಿದೆ. ಒಂದೊಂದು ಪುಷ್ಪದಲ್ಲೂ ಕೂಡ ಒಬ್ಬೊಬ್ಬ ದೇವತೆ ಇದ್ದು ಆಯಾ ದೇವತೆಯ ಅಂತರ್ಯಾಮಿಯಾಗಿರ್ತಕ್ಕಂತಹ ನಮ್ಮ ಕ್ಷೇತ್ರ ಮೂರ್ತಿಯಾಗಿರ್ತಕ್ಕಂಥ ನರಸಿಂಹದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದೀವಿ. ಎಲ್ಲರಿಗೂ ನಿಮಗೆ ಸಾಮಾನ್ಯವಾಗಿ ಪರಿಚಯ ಇದೆ. ಕೇದಿಗೆ ಅಥವಾ ಸಂಪಿಗೆ ಮತ್ತು ಮಲ್ಲಿಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಇವತ್ತಿನ ಪರಿಮಳಯುಕ್ತ ಅಂದರೆ ಸೆಂಟು, ಇದೆಲ್ಲ ಸೆಂಟ್ಗಳನ್ನು ಮಾಡಿರ್ತಾರೆ. ಅದರದೇ ಊದಿನ ಕಡ್ಡಿಯನ್ನು ಮಾಡಿರ್ತಾರೆ. ಯಾಕೆಂದರೆ ಆ ಪರಿಮಳವನ್ನು ಬೀರಿದಾಗ ಮನಸ್ಸಿಗೆ ಒಂದು ಆಹ್ಲಾದಕರ ಉಂಟಾಗುತ್ತೆ ಅಥವಾ ಸಂತೋಷ ಉಂಟಾಗುತ್ತೆ. ಅದರಿಂದ ಇನ್ನು ನಾವು ಪೂಜೆ ಮಾಡಬೇಕು ಅಂತಕ್ಕಂಥ ದೈವಿಕ ಭಾವನೆ ಹೆಚ್ಚಾಗೋದ್ರಿಂದ ಇಂತಹ ಪರಿಮಳಭರಿತವಾಗಿರತಕ್ಕಂತಹ ಪುಷ್ಪವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಗುರು ಹಿರಿಯರ ಗುರುಗಳ ಎದುರಿನಲ್ಲಿ ಕ್ಷೇತ್ರಮೂರ್ತಿಗಳ ಎದುರಿನಲ್ಲಿ ನಾವು ಈ ಪರಿಯಾಗಿರ್ತಕ್ಕಂಥ ಪುಷ್ಪಯಾಗವನ್ನು ನೆರವೇರಿಸಿದ್ದೇವೆ. ಇಂತಹ ವಿಶೇಷವಾದ ಪುಷ್ಪಯಾಗಕ್ಕೆ ಬಂದಿರತಕ್ಕಂಥ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯೇಶ್ವರಾದಿಗಳನ್ನು ಕೊಟ್ಟು ಕಾಪಾಡಲಿ. ಇದೇ ರೀತಿಯಾಗಿ ನರಸಿಂಹ ಸ್ತಂಭದಲ್ಲಿರ್ತಕ್ಕಂಥ ಅನೇಕ ವಿಶೇಷತೆಗಳು ಅನೇಕ ಇದಾಗಲೇ ಈ ಮುಂದಿನ ನಿಮ್ಮ ಹಿಂದಿನ ವಿಡಿಯೋಗಳಲ್ಲಿ ಬಂದಿದೆ. ಮುಂದೆ ಬರತಕ್ಕಂತಹ ನರಸಿಂಹ ಜಯಂತಿಯ ನಮ್ಮ ಸ್ತಂಭಕ್ಕೆ ಅಭಿಷೇಕ ವೈಶಾಖ ಮಾಸದ ಮೇ 1ನೇ ತಾರೀಕು ಈ ವರ್ಷ ನಡೆಯುತ್ತೆ. ಫಲಪಂಚಾಮೃತ ಅಭಿಷೇಕಾದಿಗಳಿಂದ ಮಹಾ ಅಭಿಷೇಕಾದಿಗಳು ನರಸಿಂಹದೇವರಿಗೆ ಮುಂದೆ ನಡೆಯಲಿದೆ. ಅಂತಹ ವಜ್ರಕ್ಷೇತ್ರದ ನರಸಿಂಹ ಸ್ತಂಭಕ್ಕೆ ವಿಶೇಷವಾಗಿರತಕ್ಕಂಥ ದೇವಾನುದೇವತೆಗಳ ಅನುಗ್ರಹ, ಆ ಪುಷ್ಪದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳ ಅನುಗ್ರಹವನ್ನು ಮಾಡಲಿ. ಇವತ್ತು ಬೆಳಗ್ಗೆ ಪಟ್ಟಾಭಿರಾಮ ದೇವರಿಗೆ ಫಲಪಂಚಾಮೃತ ಅಭಿಷೇಕ, ಸೀತಾ ಕಲ್ಯಾಣ ಹಾಗೂ ಪುಷ್ಪಯಾಗ ಸಂಪೂರ್ಣವಾಗಿ ನೆರವೇರಿದೆ. ಇಂತಹ ಯಾಗಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ. ಹಾಗಾಗಿ ಯಾರು ಈ ಅನೇಕ ಸೇವೆಗಳನ್ನು ಮಾಡಿಸಿದ್ದಾರೆ ಅವರ ಕೆಲಸಗಳೆಲ್ಲವೂ ಕೂಡ ಹೂವಿನ ರೀತಿಯಲ್ಲಿ ಅನೇಕ ಸುಲಭವಾಗಲಿ ಅಂತ ಕೇಳ್ತಾ ಸೀತಾ ಕಲ್ಯಾಣ ನಡೆದಿದೆ. ಆ ಕಲ್ಯಾಣದ ಉದ್ದೇಶವೂ ಕೂಡ ಎಲ್ಲ ರೀತಿಯ ಮಂಗಳವಾಗಲಿ, ಮದುವೆ ಕೆಲಸದಿಂದ ಹಿಡಿದು ಮನೆ ಕಟ್ಟೋದಿರ್ಬೋದು, ಯಾವುದೇ ಮಂಗಳ ಕೆಲಸಗಳು ಕೂಡ ಅದರಿಂದ ನೆರವೇರಲಿ ಅಂತ ಹೇಳ್ತಾ ಈ ಮೂಲಕವಾಗಿ ತಿಳಿಸ್ತಾ ಇದ್ದೀವಿ. ಈಗ ಅಷ್ಟಾವಧಾನ ಮಹಾಮಂಗಳಾರತಿ ನಡೆಯುತ್ತೆ. ಎಲ್ಲರೂ ಕೂಡ ಸಾವಧಾನ ಚಿತ್ರ ಕೂತಿರಬೇಕು. ಶ್ರೀಕೃಷ್ಣಾರ್ಪಣಮಸ್ತು. ಪ್ರಧಾನವಾಗಿ ಪುಷ್ಪವನ್ನು ಪರಮಾತ್ಮನಿಗೆ ಯಾರು ಸಮರ್ಪಣೆ ಮಾಡ್ತಾರೋ, ಪುಷ್ಪದಲ್ಲಿ ಯಾರು ಪರಮಾತ್ಮನನ್ನು ಇಡ್ತಾರೋ ಅವರ ಜೀವನದಲ್ಲೂ ಕೂಡ ಅವರ ಜೀವನದ ಪ್ರಯಾಣವೂ ಪುಷ್ಪದಲ್ಲೇ ಆಗುತ್ತೆ. ಅಂದರೆ ಮೆತ್ತಗಿರುತ್ತೆ ಅಂದರೆ ಅರ್ಥೇನು, ಸಂಸಾರದಾವಸ್ಥೆಯಲ್ಲಿ ಇರುವಂಥ ಬಹು ಕ್ಲೇಶಗಳು ಅಂತೇನಿರ್ತವೆ, ಪರಾವಲಂಬನ, ಅನಾರೋಗ್ಯ, ಅಸ್ವಾತಂತ್ರ್ಯ, ಸಾಲ, ಋಣಬಾಧೆ ಇವೆಲ್ಲ ಏನಿರ್ತಾವೋ ಅದೆಲ್ಲ ಪರಮಾತ್ಮ ಹೂವಿನಂತೆ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಆದ ಕಾರಣ ನರಸಿಂಹದೇವರ ವಿಚಾರದಲ್ಲಿ ರಾಘವೇಂದ್ರ ಸ್ವಾಮಿಗಳಂತಾರೆ, ನರಸಿಂಹಾದಿಕ ಮನ್ನೆಚ್ಚ ದುರಿತಾದಿ ನಿವೃತ್ತಯೇ ಮಧ್ವಾಚಾರ್ಯರ ಮಾತನ್ನು ಅನುಕರಣೆ ಮಾಡಿ ಹೇಳ್ತಾರೆ. ಆ ರಾಘವೇಂದ್ರ ಸ್ವಾಮಿಗಳು ರಚನೆ ಮಾಡಿರುವ ಅದ್ಭುತವಾದ ಗ್ರಂಥ ಪರಿಮಳ ಬರೋದೇ ಹೂವಿನಿಂದ. ಆ ಹೂವಿನ ಅಭಿಷೇಕ ನಡೀತಾ ಇರೋದು ನರಸಿಂಹದೇವರಿಗೆ. ಆ ರಾಘವೇಂದ್ರ ಸ್ವಾಮಿಗಳೇ ಮೊದಲನೇ ಅವತಾರ ಪ್ರಹ್ಲಾದರಾಜರು. ಜಗತ್ತಿಗೆ ನರಸಿಂಹದೇವರನ್ನು ಪರಿಚಯ ಮಾಡಿಸಿದವರೇ ರಾಘವೇಂದ್ರ ಸ್ವಾಮಿಗಳು ಪೂರ್ವಾವತಾರದಲ್ಲಿ. ಆದ್ದರಿಂದ ನರಸಿಂಹ ಅವತಾರಕ್ಕೂ ರಾಘವೇಂದ್ರ ಸ್ವಾಮಿಗಳಿಗೂ ಈ ಪುಷ್ಪಾಲಂಕಾರಕ್ಕೂ ಅತ್ಯಂತ ಸಾಮೀಪ್ಯದ ಹೋಲಿಕೆ. ಆದ ಕಾರಣ ಯಾರು ರಾಘವೇಂದ್ರ ತೀರ್ಥರು ಆದಂತಹ ಪ್ರಹ್ಲಾದರಾಜರು, ಅವರಂತರ್ಯಾಮಿಯಾದ ಭಾರತೀಶರು, ಅವರಂತರ್ಯಾಮಿಯಾದ ಲಕ್ಷ್ಮೀ ನರಸಿಂಹದೇವರನ್ನು ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ನರಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ. ನರಸಿಂಹ ಅಂದರೆ ಸಾಕು, ನರಸಿಂಹ ಅಂತ ಯಾರಂತಾರೋ ಅವರಿಗೆಲ್ಲ ಬೆಟ್ಟದಂತೆ ಇರುವ ಪಾಪಗಳು ಸಿಡಿದು ಹೋಗುತ್ತೆ ಅಂತ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ನರಸಿಂಹ ಅಂದರೆ ಏನು ಗೊತ್ತಾ, ನರ ಸಿಂಹ ಅಂತ ಪದಚ್ಛೇದ ಅದು. ನರ ಸಿಂಹ. ನರಾನ್ ಅಂದರೆ ಮಹಾಲಕ್ಷ್ಮೀ ದೇವಿಯಿಂದ ಹಿಡ್ಕೊಂಡು ಮುಕ್ತ ಜೀವರಾಶಿಗಳನ್ನು ಹಿಡ್ಕೊಂಡು ಅನಂತ ಅಮುಕ್ತ ಜೀವರಾಶಿಗಳಿಂದ ಹಿಡ್ಕೊಂಡು ಬ್ರಹ್ಮಾಂಡದಲ್ಲಿದ್ದ ಅನಂತ ಜೀವರಾಶಿಗಳನ್ನು ಪರಮಾತ್ಮ ನರ ಅಂದರೆ ಅನಂತ ಜೀವರಾಶಿಗಳನ್ನು, ಸಿಂಹ ಅಂದರೆ ಏನು ಗೊತ್ತಾ, ಶಿನ್ ಬಂಧನೆ ಅಂತ ಧಾತು. ಶಿನ್ ಅಂದರೆ ಸ್ಟೋರ್ ಅಂತ. ಮಹಾಪ್ರಳಯ ಕಾಲದಲ್ಲಿ ಎಲ್ಲ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲಿ ಇಟ್ಕೊಂಡ್ಬಿಡ್ತಾನೆ, ಸ್ಟೋರ್ ಮಾಡ್ತಾನೆ. ಆದ್ದರಿಂದ ಸಿಮ್ ಅಂತ ಹೆಸರು ದೇವರಿಗೆ. ನೀವು ಮೊಬೈಲ್ಗೆ ಹಾಕಿದಿರಲ್ಲ ಏನದು, ಮತ್ತು ಅದರ ಫಂಕ್ಷನ್ ಏನು, ಸ್ಟೋರೇಜ್ ಅಲ್ವಾ. ಯಾರೋ ನರಸಿಂಹ ಅನ್ನೋ ಶಬ್ದದ ಅರ್ಥ ಗೊತ್ತಿರೋರೆ ಅದಕ್ಕೆ ಸಿಮ್ ಅಂತ ಹೆಸರಿಟ್ಟಿದ್ದಾರೆ. ಆದ ಕಾರಣ ಸಿಮ್ಮನ್ನೇ ಬಂಧನ ಮಾಡ್ತಾನೆ ಅಂತ ಅರ್ಥ. ಅನಂತ ಜೀವರಾಶಿಗಳನ್ನು ಬಂಧನ ಮಾಡ್ತಾನಾದ ಕಾರಣ ಪರಮಾತ್ಮನನ್ನು ನರ ಸಿಂಹ ಅಂತಾರೆ. ಅಂದ್ರೇನು, ಅನಿಷ್ಟಾನ ಅಂತಿ, ನಮ್ಮ ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡ್ತಾನೆ.
ನಮ್ಮನ್ನು ಬಂಧಿಸ್ತಾನೆ ಮತ್ತು ನಮಗೆ ಬಂಧನ ನಿವಾರಣೆಯೂ ಮಾಡ್ತಾನೆ. ಆದ ಕಾರಣ ಅಂಥ ಲಕ್ಷ್ಮೀ ನರಸಿಂಹದೇವರ ವಿಶಿಷ್ಟವಾದ ದಿವ್ಯ ಸನ್ನಿಧಾನದಲ್ಲಿ ವಾದರಾಜಾಚಾರು ನರಹರಿಯಾಚಾರು ಅವರ ಪರಿವಾರ ಸಮೇತರಾಗಿ ಏನು ವೈಭವದಿಂದ ಈ ಉತ್ಸವವನ್ನು ನಡೆಸ್ತಾ ಇದ್ದಾರೆ. ಈ ಉತ್ಸವದಲ್ಲಿ ಪಾಲ್ಗೊಂಡಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಯೇನ ವಾಚ ಮನಸ ಯಾರು ಇದರಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೋ ಅವರಿಗೆಲ್ಲ ಪರಮಾತ್ಮ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕರುಣಿಸಿ ಸರ್ವರನ್ನು ಅನುಗ್ರಹಿಸಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥಿಸೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.